ನಮಸ್ಕಾರ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರಾ, ಪ್ರೀತಿ ಮಾಡ್ತಾ ಇದ್ದಾರಾ, ಅವ್ರ ಈಗೋ ಏನಾದರೂ ಕಾರಣನ ನಿಮ್ಮಿಂದ ದೂರ ಮಾಡ್ತಿದ್ದಾರಾ, ಈಗೋಯಿಂದ ಅವ್ರು ನಿಮ್ಮನ್ನು ದೂರ ಮಾಡ್ತಾ ಇದ್ದಾರಾ, ಇದೆಲ್ಲದನ್ನು ಕೂಡ ಕಂಪ್ಲೀಟಾಗಿ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದು ಜನರಲ್ ರೀಡಿಂಗ್. ನಿಮಗೆ ಯಾವ ಮೆಸೇಜಸ್ಗಳು ನಿಮಗೆ ಕನೆಕ್ಟ್ ಆಗ್ತಿದೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ನಿಮ್ಮದಲ್ಲದಂತಹ ವಿಷಯಗಳನ್ನು ಜಸ್ಟ್ ಲೆಟ್ ಗೋ ಮಾಡಿ, ಇಗ್ನೋರ್ ಮಾಡಿ. ಓಕೆ, ಹಾಗೆಯೇ 1 minute. ಎಸ್, ಯಾ, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಕಮೆಂಟ್ ಪವರ್ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸೊ ಕಮೆಂಟ್ ಮಾಡಿ, ಗೊತ್ತಾಗತ್ತೆ ಆಮೇಲೆ ಅದ್ರ ಪವರ್ ಏನು ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಾಕಷ್ಟು ಜನ ಈಗ ನಿನ್ನೆ ಮೊನ್ನೆ ಇವತ್ತು ತುಂಬ ಜನ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಮೇಡಮ್ ತುಂಬ ವರ್ಷದಿಂದ ಮಾತಾಡ್ದಿರೋ ಅಂಥ ವ್ಯಕ್ತಿ ನನ್ನ ಜೊತೆ ಮಾತಾಡ್ತಿದ್ದಾರೆ, ಅವರಾಗೆ ಬಂದಿದ್ದಾರೆ, ತುಂಬ ಈಗೋ ಇರೋ ವ್ಯಕ್ತಿ ಅವರಾಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ, ನನ್ನ ರಿಲೇಷನ್ಶಿಪ್ ಚೆನ್ನಾಗಾಗಿದೆ ಅಂತ ಹೇಳಿ ಖುಷಿಯಿಂದ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಶೇರ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ನನ್ನ ಜೊತೆ ಕನೆಕ್ಟ್ ಆಗಿ. ಫಸ್ಟು ಯಾವ ರೀತಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ, ಹಾಗೆಯೇ ಕಮೆಂಟ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ, ಲೈಕ್ ಮಾಡ್ತಾ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ಇದೆಲ್ಲ ಏನನ್ಸತ್ತೆ ಕೆಲವೊಬ್ಬರಿಗೆ, ಓ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮಾಡಿ ನೋಡಿ ಒಂದು ಸಲ, ಅಷ್ಟೇ ಹೇಳೋದು. ನಿಮಗೇನು ಗೊತ್ತಾ, ಇನ್ನೊಬ್ರಿಗೆ ಹೋಗ್ಬಿಟ್ಟು ಸ್ವೀಟ್ ತಿಂದು ಹೇಗಿದೆ ಅಂತ ರುಚಿ ಕೇಳಿದ್ರೆ ಅದು ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಆ ಸ್ವೀಟನ್ನು ನೀವು ತಿಂದಾಗ ಮಾತ್ರ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಏನು, ಅದರ ಪವರ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬೇರೆಯವ್ರು ತಿನ್ನೋದಕ್ಕೆ ನಿಮಗೇನು ಅನ್ಸುತ್ತೆ, ಅವ್ರು ಚೆನ್ನಾಗಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಸುಮ್ಮನೆ ಕೇಳ್ಕೊಂಡು ಹೇಳ್ತೀರಾ ಅಷ್ಟೇ ಅಲ್ವಾ? ಸೊ ಅದೇ ರೀತಿಯಾಗಿದ್ದು. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಕಣ್ಣು ಮುಚ್ಚಿ ಈಗ ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡಿ. ಓಕೆ, ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ನ ಫೀಲ್ ಮಾಡಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಈ ರೀಡಿಂಗ್ ನಿಮಗೆ ಸಿಗ್ತಾ ಇದೆ, ಸೊ ಹಾಗಾಗಿ ಥ್ಯಾಂಕ್ ಯು ಹೇಳಿ. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ಫೀಲ್ ಮಾಡಿದ ನಂತರ ಈ ಕ್ಯಾಂಡಲ್ ಫ್ಲೇಮ್ನ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಕೆ, ಎಸ್, ಏನಿದೆ ಎನರ್ಜಿ, ಮೊದಲನೇದಾಗಿ ಒಂದು ವಿಷಯ ನಿಮಗೆ ಹೇಳಬೇಕಿಲ್ಲಿ. ಒಂದು ದೀಪ, ಬೆಳಕು ಹೇಗೆ ಕತ್ತಲೆನ ಓಡಿಸುತ್ತಲ್ವಾ, ಅದೇ ರೀತಿಯಾಗಿ ಈ ರೀಡಿಂಗ್ ನಿಮ್ಮ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಮೊದಲನೇದಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಈಗೋ ಎನರ್ಜಿ, ಹೈ ಎನರ್ಜಿ ಬರ್ತಾ ಇದೆ ಇಲ್ಲಿ. ಈಗೋ, ನಿಮ್ಮ ಪರ್ಸನ್ಗೆ ಈಗೋ ಇರುವಂತಹ ಒಂದು ಎನರ್ಜಿ ಇಲ್ಲಿ ಹೈ ಆಗಿ ಬರ್ತಿದೆ. ಓಕೆ, ಅವ್ರ ಮನಸ್ಸೊಳಗಡೆ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ, ಆದರೆ ಮನಸ್ಸು ಹೊರಗಡೆ ಅದನ್ನ ಅವರು ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಈಗೋ ಅನ್ನೋವಂಥದ್ದು ಜಾಸ್ತಿ ಇದೆ. ಹಾಗಾಗಿ ಅವರಿಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇರೋದನ್ನ ಹೈಡ್ ಮಾಡ್ತಾ ಇದ್ದಾರೆ, ಮುಚ್ಚಿಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ಪೂರ್ತಿಯಾಗಿ ಕಾಂಟ್ಯಾಕ್ಟ್ ಇನ್ನೂ ಬಿಟ್ಟು ಹೋಗ್ಲಿಲ್ಲ, ನೋಡ್ಬೋದು. ಇನ್ನೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಆದ್ರೆ ನೀವು ಮಾಡೋ ಮೆಸೇಜಿಗೆ ಅವರು ಪಟ್ಟಂತ ರಿಪ್ಲೈ ಮಾಡಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಲೇಟ್ ಆಗಿ, ಬೇಕು ಅಂತಾನೆ ಲೇಟ್ ಆಗಿ ರಿಪ್ಲೈ ಮಾಡೋದು, ಅಥವಾ ಮೆಸೇಜ್ ನೋಡಿದ್ರು ಕೂಡ ನೋಡದೇ ಇರೋ ತರ ಸುಮ್ಮನೆ ಸೈಲೆಂಟ್ ಆಗೋದು, ಎಷ್ಟೋ ಹೊತ್ತಿನ ಮೇಲೆ ರಿಪ್ಲೈ ಮಾಡೋದು. ಸೊ ಈ ತರದ ಒಂದು ಕೆಲಸ ನಡೀತಾ ಇದೆ ಇಲ್ಲಿ. ಓಕೆ, ಇನ್ನೂ ಕೆಲವೊಬ್ಬರಿಗೆ ನೋಡಿದಾಗ ಇಲ್ಲಿ ನಿಮ್ಮ ಸ್ಟೇಟಸ್ನ ನೋಡೋದನ್ನ ಅವ್ರು ಎಲ್ಲೂ ಸ್ಟಾಪ್ ಮಾಡ್ತಿಲ್ಲ. ನೀವೇನು ಸ್ಟೇಟಸ್ ಹಾಕ್ತಾ ಇದ್ದೀರಾ, ನೀವು ಹೇಗಿದ್ದೀರಾ, ನಿಮ್ಮ ದಿನಚರಿಗಳು ಏನಿದೆ, ಪ್ರತಿಯೊಂದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಸ್ಟೇಟಸ್ಸಿಗಾಗಿರ್ಬೋದು, ನಿಮ್ಮ ಮೆಸೇಜಸ್ಗಾಗಿರ್ಬೋದು ಯಾವುದೇ ರೀತಿಯಾದಂತಹ ರಿಪ್ಲೈಗಳು ಬರ್ತಾ ಇಲ್ಲ. ಇಲ್ಲಿ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು
ನಿಮ್ಮ ಪರ್ಸನಿಗೆ ಅನ್ವಯ ಆಗೋ ರೀತಿಯಲ್ಲಿ ಸ್ಟೇಟಸ್ಗಳನ್ನ ಹಾಕ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಅಂದ್ರೆ ಕೆಲವೊಬ್ರು ಸ್ಟೇಟಸ್ ಮುಖಾಂತರ ಮಾತಾಡ್ತಾ ಇದ್ದೀರಾ. ಓಕೆ, ಏನ್ ಹೇಳಬೇಕು ನಿಮಗೆ ಅದು ಮೆಸೇಜ್ ಮಾಡಿ ಹೇಳಲ್ಲ, ಕಾಲ್ ಮಾಡಿನೂ ಹೇಳಲ್ಲ, ಬೇರೆಯವರಿಂದನೂ ಹೇಳಲ್ಲ, ಸ್ಟೇಟಸ್ ಅಲ್ಲಿ ಹಾಕ್ತಾರೆ. ಯಾಕಂದ್ರೆ ನೀವು ಅವರು ಸ್ಟೇಟಸ್ನಲ್ಲಿ ಅಬ್ಸರ್ವ್ ಮಾಡ್ತೀರಾ ಅನ್ನೋ ಥರ ಇರ್ಬೋದು. ನಿಮ್ಮ ಎನರ್ಜಿಲೂ ಆ ಥರನೇ ಬರ್ತಾ ಇದೆ. ಅವ್ರು ನಿಮ್ಮ ಫೋನ್ ಕಾಲ್ಸ್ ಎಲ್ಲ ರಿಸೀವ್ ಮಾಡಲ್ಲ ಅಂತ ಸ್ಟೇಟಸಲ್ಲಿ ಮೆಸೇಜಸ್ನ ಹಾಕ್ತಾ ಇದ್ದೀರಾ. ಓಕೆ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಅವ್ರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ. ಸೊ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರ್ಬೋದು, ಎ ಲೆಟರ್, ಡಿ ಲೆಟರ್, ಪಿ ಲೆಟರ್, ಕೆ, ಎಂ, ಎನ್, ಎ, ಎಸ್, ಟಿ, ವಿ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋ ಎನರ್ಜಿ, ಹೈ ಎನರ್ಜಿ ಬರ್ತಿದೆ. ಮಿಸ್ ಯು ಅನ್ನೋ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಡೇಟ್ 18, 1, 5, 6, 10, 19, 12, 18. ಓಕೆ, 18, 18 ಅವರ್ಸ್ ವೆರಿ ಇಂಪಾರ್ಟೆಂಟ್. 18 ಅನ್ನೋಂಥದ್ದು ರಿಪೀಟ್ ಆಗಿ ಬರ್ತಾ ಇದೆ. 18 ಅವರ್ಸ್, 18 ಡೇಸ್, 8 ಡೇಸ್, 8 ಮಿನಿಟ್ಸ್, 8 ಅವರ್ಸ್, 18 ಅವರ್ಸ್, 18 ಗಂಟೆಗಳು. ಓಕೆ, 22, 28, 31 ಈ ಒಂದು ಡೇಟ್ ಆಫ್ ಬರ್ತ್ಗಳು ಇಂಪಾರ್ಟೆಂಟ್ ಆಗಿ ಇಲ್ಲಿ ಬರ್ತಾ ಇದೆ. ಎಸ್, ಚೆಕ್ ಮಾಡೋಣ ಟ್ಯಾರೋ ಇಂದ ಏನು ಬರುತ್ತೆ ಅಂತ. Oh my God. Yes. Okay. One minute. Yes. ಎಲ್ಲರೂ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ರ, ಜಾಗರಣೆ ಮಾಡಿದ್ರ, ಉಪವಾಸನ ಮಾಡಿದ್ರ, ಶಿವನಾಮವನ್ನ ಜಪ ಮಾಡಿದ್ರ? ಹೇಳಿದ್ದೆ ಮೊನ್ನೆ ರೀಡಿಂಗಲ್ಲಿ ಜಪ ಮಾಡಿ ಅಂತ. ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರ? ಮ್ಯಾಮ್ ಹೇಳಿದ್ರು, ನಾನು ಕೇಳಿದೆ ಬಿಟ್ಟೆ ಅಂತ. ಓಕೆ, ಸೊ ಯಾರೆಲ್ಲ ಜಪ ಮಾಡಿದ್ರಿ, ವೆರಿ ಗುಡ್. ಶಿವ ಬ್ಲೆಸ್ಸಿಂಗ್ಸ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಓಕೆ, ಏಸ್ ಆಫ್ ಕಪ್ಸ್ ಫಸ್ಟ್ ಕಾರ್ಡೇ ಬರ್ತಾ ಇದೆ. ಓಕೆ, ದ ವರ್ಡ್, ಜಡ್ಜ್ಮೆಂಟ್, 5 of swords, 8 of pentacles, 4 of wands. Oh my God, yes. King of wands, 8 of cups. Okay, bottom of the card 10 of wands ಬರ್ತಾ ಇದೆ ಇಲ್ಲಿ. ಓಕೆ, ರೈಟ್. ಎಸ್, ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಿಂದ ಎನರ್ಜಿ ಶಿಫ್ಟ್ ಆಗ್ತಾ ಇರುವಂಥದ್ದು. ಸಮಥಿಂಗ್ ಅವ್ರು ನಿಮ್ಮ ಸ್ಟೇಟಸ್ನ ನೋಡೋದನ್ನ ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ, ನೀವು ಕೂಡ ಸ್ಟಾಪ್ ಮಾಡ್ತಾ ಇಲ್ಲ. ಓಕೆನಾ? ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವರ ಹೃದಯ ಏನಿದೆ ತುಂಬಾನೇ ಸಾಫ್ಟ್ ಆಗಿರುವಂಥದ್ದು, ಅವರ ವರ್ತನೆ ತುಂಬ ಹಾರ್ಡ್ ಆಗಿದೆ. ಓಕೆನಾ? ಸೊ ನಿಮ್ಮ ಪರ್ಸನ್ನಲ್ಲಿ ಈ ಒಂದು ವ್ಯಕ್ತಿತ್ವವನ್ನು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ. ಇಲ್ಲಿ ಒಂದು ಏನು ಹೇಳ್ಬೋದು, ಒಂದು ಕ್ಲಾರಿಟಿ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಬೇಕಾಗಿದೆ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥ ಅವಶ್ಯಕತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರುವಂಥದ್ದು, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಲ್ಲಿ ಪ್ರೀತಿ, ನಿಮ್ಮ ಮೇಲೆ ಇರುವಂತ ಪ್ರೀತಿ ಹೆಚ್ಚಾಗ್ತಿದೆ ದಿನಕ್ಕೆ. ಅದನ್ನ ಒಪ್ಕೊಂಡ್ಲಿಕ್ಕೆ ಅವರೆಲ್ಲ ಒಂದ್ ಕಡೆ ರೆಡಿ ಇಲ್ಲ. ಓಕೆನಾ? ಅವ್ರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಅದು ಹೆಚ್ಚಾಗಿ ನೈಟ್ ಟೈಮಲ್ಲಿ ಅವರ ಒಂದು ಆಲೋಚನೆಗಳು ಜಾಸ್ತಿ ಆಗುತ್ತೆ ನಿಮ್ಮ ಬಗ್ಗೆ. ನೈಟ್ ಟೈಮಲ್ಲಿ ನಿಮ್ಮ ಫೋಟೋನ ನೋಡ್ತಾ ಇದ್ದಾರೆ ಅವರು. ಆ್ಯಂಡ್ ಇಲ್ಲಿ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನ ಅವ್ರು ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಓಕೆ, ಅವ್ರ ಮನಸ್ಸು ಹೇಳ್ತಾ ಇರುವಂಥದ್ದು, ಹೋಗಿ ಮಾತಾಡ್ಸು ನಿನ್ನ ಪರ್ಸನಿಗೆ ಅಂತ ಹೇಳ್ತಾ ಇದ್ರೆ,
ಅವರ ಈಗೋ ಅವ್ರಿಗೆ ಏನ್ ಮಾಡ್ತಾ ಇದೆ, ಅವಳು ಅಥವಾ ಅವನೇನೆ ಮೊದಲು ಬರ್ಲಿ, ನೀನ್ ಯಾಕೆ ಮುಂದೆ ಹೋಗ್ತೀಯಾ, ನೀನ್ ಸ್ವಲ್ಪ ಸಮಾಧಾನವಾಗಿರು, ನಿನ್ ಈಗೋನೇ ಇಟ್ಕೋ, ಆ ತರದಲ್ಲಿ ಅವರ ಎರಡೆರಡು ಮನಸ್ಥಿತಿಯಲ್ಲೂ ನಿಮ್ಮ ಪರ್ಸನ್ ಸಿಗಾಕೊಂಡಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇತ್ತೀಚಿನ ದಿನದಲ್ಲಿ ಇಲ್ಲಿ ಎನರ್ಜಿ ಚೆಕ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಇತ್ತೀಚಿನ ದಿನದಲ್ಲಿ ನೀವಿಬ್ರು ಕೂಡ ತುಂಬಾ ದೊಡ್ಡದಾಗಿ ಜಗಳವನ್ನ ಮಾಡ್ಕೊಂಡಿದ್ದೀರಾ. ಇಲ್ಲಿ ಬೇರೆಯವ್ರ ವಿಷಯಕ್ಕೂ ಜಗಳ ಮಾಡ್ಕೊಂಡಿರ್ಬೋದು, ನಿಮ್ಮ ವೈಯಕ್ತಿಕವಾಗಿ ಟೈಮ್ ಕೊಟ್ಟಿಲ್ಲ, ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ, ಅಥವಾ ತುಂಬಾ ದಿನ ಆಯ್ತು ಮಾತಾಡದೆ, ಏನೋ ಒಂದು ರೀಸನ್ ನ ಇಟ್ಕೊಂಡು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟಿರಬಹುದು. ಏನೋ ಒಂದು ರೀಸನ್ ನ ಇಟ್ಕೊಂಡು ಇಬ್ರು ಕೂಡ ಜೋರಾಗಿ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಇಲ್ಲಿ ಆ ಒಂದು ಜಗಳದಲ್ಲಿ ನೀವು ಎಲ್ಲೋ ಒಂದ್ ಕಡೆ ಸ್ವಲ್ಪ ಅತಿರೇಕವಾಗಿ ಮಾತಾಡಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ಅತಿರೇಕವಾಗಿ ಮಾತಾಡಿರ್ಬೋದು. ಒಂದು ಮಾತು ಅಂದ್ರೆ ನಿಮ್ಮ ಈಗೋಗೆ ಅವ್ರು ಹರ್ಟ್ ಆಗೋ ಹಾಗೆ, ಅಥವಾ ನಿಮ್ಮ ಪರ್ಸನ್ಗೆ ಈಗೋ ಹರ್ಟ್ ಆಗೋ ರೀತಿಯಲ್ಲಿ ನೀವು ಅವರಿಗೆ ಮಾತಾಡಿರಬಹುದು. ಓಕೆನಾ, ಸೊ ಅದು ಅವ್ರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಹರ್ಟ್ ಆಗಿದೆ, ಅಂದ್ರೆ ಅವ್ರಿಗೆ ಈಗೋ ಹರ್ಟ್ ಆಗಿದೆ. ಅರೆ ಇವಳ ಅಥವಾ ಇವನ ನನಗೆ ಈ ತರ ಹೇಳ್ಬಿಟ್ರಾ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಅವರಿಗೆ ಈಗೋ ಹರ್ಟ್ ಆಗಿರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಎನರ್ಜಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ರಿಗೂ ಕೂಡ ಅತಿರೇಕವಾಗಿರುವಂತಹ ಟೂ ಮಚ್ ಆಗಿರುವಂತಹ ಪ್ರೀತಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ ಜಗಳದಲ್ಲೂ ಕೂಡ ಪ್ರೀತಿ ಇದೆ. ಓಕೆ, ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ನೀವಿಬ್ರು ಮಾತಾಡ್ದೇನೆ, ಮೆಸೇಜ್ ಮಾಡ್ದೇನೆ 3 ಮಂತ್ ಆಗಿರಬಹುದು, 3 ಮಂತ್ ಆಗಿರ್ಬೋದು ನಿಮ್ಮ ಪರ್ಸನ್ ಜೊತೆ ಮೆಸೇಜ್ ಮಾಡಿ ಮಾತಾಡ್ದೇನೆ, ಅಂಡ್ ನೀವು ಕೂಡ ಮೆಸೇಜ್ ಮಾಡಿ ಮಾತಾಡ್ದೇನೆ 3 ಮಂತ್ ಆಗಿರ್ಬಹುದು. ಸೊ ಇಲ್ಲಿ ಇಬ್ಬರದ್ದು ಎನರ್ಜಿ ಬರ್ತಾ ಇದೆ. ಸೊ ಹಾಗಾಗಿ ಇಬ್ರಿಗೂ ಕೂಡ ನಾನು ಕನೆಕ್ಟ್ ಮಾಡಿ ಹೇಳ್ತಾ ಇರುವಂತದ್ದು. ಅಂಡ್ ಇಲ್ಲಿ ಸೈಲೆನ್ಸ್ ಅನ್ನುವಂಥದ್ದು, ಮೌನ ಅನ್ನುವಂಥದ್ದು ಹೆಚ್ಚಾಗಿ ಇಲ್ಲಿ ಎನರ್ಜಿ, ಹೈ ಎನರ್ಜಿ ಬರ್ತಿದೆ. ಅಂದ್ರೆ 3 ಮಂತ್ ವರೆಗೂ ಮಾತಾಡಿಲ್ಲ, ಒಬ್ರಿಗೆ ಮಾತಾಡ್ಬೇಕಂತ ಮನ್ಸಿದ್ರು, ಮೆಸೇಜ್ ಮಾಡೋದಕ್ಕೆ ಸರಿಯಾಗಿ ರಿಪ್ಲೈ ಬರ್ತಾ ಇಲ್ಲ, ಅಂಡ್ ಕೆಲವೊಂದು ನಂಬರ್ಗಳನ್ನ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪರ್ಸನ್. ಬಟ್ ಇಲ್ಲಿ ತುಂಬಾ ಸೈಲೆನ್ಸ್ ಇದೆ ನಿಮ್ಮಿಬ್ರು ಮಧ್ಯ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಳೆಯ ವಾಯ್ಸ್ ಮೆಸೇಜ್ ನ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಎಲ್ಲೋ ಒಂದ್ ಕಡೆ ನೀವು ಅವರಿಗೆ ತುಂಬಾ ಎಮೋಷನಲ್ ಆಗಿ ಮೆಸೇಜ್ ಮಾಡಿರಬಹುದು ಒನ್ ಟೈಮ್ ಅಲ್ಲಿ. ನನಗೆ ನಿನ್ ಜೊತೆ ಇದ್ರೆ ನಾನು ಸೇಫ್ಟಿ ಅಂದ್ರೆ ಸೇಫ್ ಆಗಿರ್ತೀನಿ, ತುಂಬಾ ಕೇರ್ಫುಲ್ ಆಗಿರ್ತೀನಿ, ಅಥವಾ ತುಂಬಾ ನನಗೆ ಇಷ್ಟ ನಿನ್ ಜೊತೆಗಿರೋದು, ಅಥವಾ ನಿನ್ ಜೊತೆಗಿದ್ರೆ ನಾನೊಂಥರ ಎಲ್ಲದರಿಂದ ಪ್ರೊಟೆಕ್ಷನ್ ಆಗಿ ಇರ್ತೀನಿ, ಈ ತರದ ಒಂದು ಮೆಸೇಜ್ ಅನ್ನ ನಿಮ್ಮ ಪರ್ಸನ್ಗೆ ನೀವು ಹಾಕಿರಬಹುದು. ಅಥವಾ ತುಂಬಾ ಎಮೋಷನಲ್ ಆಗಿ ನೀನ್ ಯಾವಾಗ್ಲೂ ನನ್ನ ಜೊತೆಗೆ ಇರ್ತೀಯ ಅಲ್ವಾ, ಅಥವಾ ಯಾವಾಗ್ಲೂ ನನ್ನ ಜೊತೆಗೆ ಇರು, ಈ ರೀತಿಯಾದಂತ ಮೆಸೇಜಸ್ನು ಕೂಡ ನೀವು ನಿಮ್ಮ ಪರ್ಸನ್ಗೆ ಸೆಂಡ್ ಮಾಡಿರಬಹುದು. ಸೊ ಆ ಎಲ್ಲಾ ಮೆಸೇಜಸ್ ಗಳನ್ನ ಅವರು ನೋಡ್ತಾ ಇದ್ದಾರೆ, ಅಂದ್ರೆ ಆ ವಾಯ್ಸ್ ಮೆಸೇಜಸ್ ನ ಅಥವಾ ಟೈಪಿಂಗ್ ಮೆಸೇಜಸ್ ನ ಅವ್ರು ಕೇಳ್ತಾ ಇರೋದು, ನೋಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಕಂಪ್ಲೀಟ್ ಆಗಿ ನೀವು ಅವ್ರ ಜೊತೆಗಿದ್ದಾಗ ನೀವು ಕೂಡ ಫೀಲ್ ಮಾಡಿದ್ದೀರಾ ಸಮಥಿಂಗ್, ಅವರಿಗೆ ಅಂದ್ರೆ ನಿಮಗೆ ಆಗ್ತಿರುವಂತ ಫೀಲ್ ತುಂಬಾ ರಕ್ಷಣೆಯಿಂದ ಇದ್ದೀನಿ, ಇವ್ರ ಜೊತೆಗಿದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಫೀಲ್ ನಿಮಗೂ ಕೂಡ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆ ವಾಯ್ಸ್ ಮೆಸೇಜಸ್ ಇರ್ಬೋದು, ಆ ಟೈಪಿಂಗ್ ಮೆಸೇಜಸ್ನೆಲ್ಲ ನೋಡಿದಾಗ ನಿಮ್ಮ ಪರ್ಸನ್ಗೆ ಇಲ್ಲಿ ಆಗ್ತಿರುವಂಥದ್ದು ಆ ಈಗೋ ಡೌನ್ ಆಗ್ತಿದೆ, ಕರಗ್ತಾ ಇದೆ. ಆ ಮೆಸೇಜಸ್ನೆಲ್ಲ ನೋಡಿದಾಗ ಅವರಿಗೆ ಈಗೋ ಕರಗ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ಇತ್ತೀಚಿನ ದಿನದಲ್ಲಿ ನಿಮ್ಮ ಪರ್ಸನ್ ರೀಸೆಂಟ್ ಆಗಿ ನಿಮ್ಮ ಜೊತೆಗೆ ಅವರು ಕಾಂಟ್ಯಾಕ್ಟ್ ಮಾಡಿರ್ಬೋದು, ತುಂಬಾ ಈಗೋ ತೋರಿಸಿದಂತಹ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿರ್ಬೋದು, ಅಥವಾ ಮೆಸೇಜ್ ಮಾಡುವಂತಹ ಒಂದು ಸೈನ್ ನಿಮಗೆ ಸಿಕ್ಕಿರಬಹುದು, ಅವರಿಂದ ಮೆಸೇಜ್ ಬರ್ಬೋದಪ್ಪ ಅನ್ನೋಂಥ ಒಂದು ಸೈನ್ ಕೂಡ ನಿಮಗೆ ಸಿಕ್ಕಿರಬಹುದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಲ್ಲರೂ ಕಡೆ ನಿಮ್ಮ ಪರ್ಸನ್ ಯೋಚನೆಯಲ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀನಿ, ಹೀಗೆ ನಾನು ಸೈಲೆಂಟ್ ಆಗಿ ಇದ್ಬಿಟ್ರೆ, ಅಥವಾ ಹೀಗೆ ನಾನು ಈಗೋ ತೋರಿಸ್ಕೊಂತ ಇದ್ರೆ ನನ್ನ ಪ್ರೀತಿನ, ನನ್ನ ವ್ಯಕ್ತಿನ ನಾನು ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತಹ ಒಂದು ಎನರ್ಜಿ ಅವರಲ್ಲಿ ಬರ್ತಾ ಇದೆ. ಆ ಒಂದು ಫೀಲ್ ಅವರಿಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರಿಲ್ಲಿ ಯೋಚನೆ ಮಾಡ್ತಿರುವಂಥದ್ದು ಪ್ರೀತಿ ಗೆಲ್ಬೇಕು ಅನ್ನುವಂತಹ ಒಂದು ಎಲ್ಲೋ ಒಂದ್ ಕಡೆ ಆಲೋಚನೆ ಬರ್ತಾ ಇದೆ. ಇಷ್ಟು ದಿನ ಅವ್ರಿಗೆ ಎಲ್ಲೋ ಒಂದ್ ಕಡೆ ಓವರ್ ಥಾಟ್ಸ್, ಓವರ್ ಥಿಂಕಿಂಗ್, ಈಗೋ ಅದೇ ಜಾಸ್ತಿ ಇದ್ರು ಕೂಡ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ, ಇದೇ ತರ ನಾನು ಈಗೋ ಮಾಡ್ಕೊಂಡಿದ್ರೆ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ, 8 ಆಫ್ ಕಪ್ಸ್, ಕಂಪ್ಲೀಟ್ ಆಗಿ ನನ್ನಿಂದ ದೂರ ಆಗ್ಬಿಡ್ತಾರೆ ಅನ್ನೋಂಥ ಭಯ ಅವ್ರಿಗೆ ಈಗ ಇಲ್ಲಿ ಕಾಡ್ತಾ ಇದೆ. ಓಕೆ, ಸೊ ಈ ತರದ ಭಯ ಅವ್ರಿಗೆ ಯಾವಾಗ ಕಾಡತ್ತೆ ಅಲ್ವಾ, ಅವತ್ತಿನ ದಿನನೇ ಅವ್ರು ನಿಮಗೆ ಮೆಸೇಜ್ ಮಾಡ್ತಾರೆ. ಇದು ಯಾವಾಗ ಬೇಕಿದ್ರು ಆಗ್ಬೋದು. ನಾನು ಹೇಳ್ದೆ 8 minutes, 18 days, 8 month, 8 hour, 8 weeks, 8 month, ಇಷ್ಟರ ಒಳಗಡೆ ಆಗಬಹುದು. ಕೆಲವೊಬ್ರಿಗೆ ಇನ್ನು 24 hours ಅಲ್ಲೂ ಕೂಡ ಎನರ್ಜಿ ಬರ್ತಾ ಇದೆ, 48 hours ಕೂಡ ಎನರ್ಜಿ ಬರ್ತಾ ಇದೆ. ಇಷ್ಟರೊಳಗಡೆ ಅವ್ರು ನಿಮಗೆ ಮೆಸೇಜ್ ಅಥವಾ ಕಾಲ್ನ ಮಾಡಿ
ಹೇಳ್ಬಹುದು, ನಿಮ್ಮನ್ನ ಕಳ್ಕೊಳ್ಳೋಂಥ ಫೀಲ್ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಟೈಮಲ್ಲಿ ಅವ್ರು ನಿಮಗೆ ಮೆಸೇಜ್ ಮಾಡೇ ಮಾಡ್ತಾರೆ. ಇಲ್ಲಿ ನಿಮ್ಮ ಪರ್ಸನಿಗೆ ಆ ಒಂದು ರಿಯಲೈಸೇಷನ್ ಆಗತ್ತೆ, ಯಾವ ರೀತಿಯಾಗಿ ಈಗೋ ಗೆಲ್ದೇ ಇದ್ರೂ ಪರವಾಗಿಲ್ಲ, ಅದು ಪ್ರಯೋಜನಕ್ಕಿಲ್ಲ, ಬಟ್ ನನ್ನಿಂದ ನೀನ್ ದೂರ ಆಗ್ಬಾರ್ದು ಅನ್ನೋಂತಹ ಒಂದು ರಿಯಲೈಸೇಷನ್ ನಿಮ್ಮ ಪರ್ಸನಿಗೆ ಆಗತ್ತೆ. ಓಕೆ, ಇಲ್ಲಿ ನಿಮ್ಮ ಪರ್ಸನಿಗೆ ಇನ್ನೊಂದು ರಿಯಲೈಸೇಷನ್ ಆಗುವಂತಹ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ಸಂಬಂಧದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಕಾಪಾಡ್ಕೊಳ್ಳೋದು ಮುಖ್ಯ ಅನ್ನುವಂತಹ ಒಂದು ರಿಯಲೈಸೇಷನ್ ಕೂಡ ಆಗತ್ತೆ. ಈ ಪ್ರೀತಿನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ ಅನ್ನುವಂತಹ ಒಂದು ಎನರ್ಜಿ ನಿಮ್ಮ ಪರ್ಸನಿಗೆ ಆ ಒಂದು ರಿಯಲೈಸೇಷನ್ ಆಗುವಂತಹ ಎನರ್ಜಿಲಿ ಬರ್ತಾ ಇದೆ. ಓಕೆ, ನೋಡಬಹುದು ಕಿಂಗ್ ಆಫ್ ಫ್ಯಾನ್ಸ್, ಟೂ ಮಚ್ ಆಗಿರುವಂತಹ ಈಗೋ. ನಿಮ್ಮ ಪರ್ಸನಿಗೆ ಏನ್ ಈಗೋ ಇದೆ ಅಲ್ವಾ, ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಅನ್ಕೊಂಡಿರ್ಬೋದು ನಿಮಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಮಾಡಿರ್ಬೋದು, ಈ ವ್ಯಕ್ತಿ ಇನ್ಯಾವತ್ತೂ ಬರಲ್ಲ ಬಿಡು, ಅಥವಾ ಈಗೋನೇ ಜಾಸ್ತಿ, ಈ ತರ ನಿಮ್ಮ ಮೈಂಡಲ್ಲಿ ಬರ್ತಿರ್ಬೋದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯೂನಿವರ್ಸ್ ಇಂದ ಬರ್ತಿರೋಂಥ ಒಂದು ಮೆಸೇಜ್ ನಿಮಗೆ ಇದಾಗಿದೆ. ಅವ್ರ ಈಗೋ ಇದೆ ಹೌದಾ ಆ ವ್ಯಕ್ತಿಗೆ, ಆದ್ರೆ ನಿಮ್ಮ ಮೇಲಿನ ಪ್ರೀತಿ ಆ ಈಗೋಕ್ಕಿಂತ ದೊಡ್ಡದಿದೆ. ಓಕೆನಾ? ಸೊ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದಾರೆ ಇಲ್ಲಿ, ಆದ್ರೆ ಸ್ವಲ್ಪ ಸಮಯ ಬೇಕು. ಅವರು ಕೆಲವೊಂದಷ್ಟು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ, ಅವ್ರ ಮನಸ್ಸನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ, ಈ ಒಂದು ರಿಯಲೈಸೇಷನ್ ಆಗೋದಿಕ್ಕೆ ಸಮಯ ಬೇಕು ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಈಗ ನೀವೇನ್ ಮಾಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಯಾವ ರೀತಿಯಾಗಿ? ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ, ಅಯ್ಯೋ ಅಂತ ಹೇಳಿ ಅಳ್ತಾ ಇರೋದಲ್ಲ. ಓಕೆ, ಸೊ ಹತ್ಕೊಂಡು ಬೇಜಾರು ಮಾಡ್ಕೊಂಡು ತಲೆ ಚಚ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡಿರೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮಗೆ ಬರ್ತಿರೋ ಎನರ್ಜಿ, ನೀವು ಸ್ಟ್ರಾಂಗ್ ಆಗಿ, ಅದು ಎಮೋಷ್ನಲಿ ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ಮ ಎನರ್ಜಿನ ಪಾಸಿಟಿವ್ ಆಗಿ ಇಟ್ಕೊಳ್ಬೇಕು. ಓಕೆನಾ? ಸೊ ಯಾವುದೇ ಕಾರಣಕ್ಕೂ ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಚೇಸ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಪರ್ಸನನ್ನ ಬೆನ್ ಹತ್ತಲಿಕ್ಕೆ ಹೋಗ್ಬೇಡಿ. ಅಯ್ಯೋ ಮೆಸೇಜ್ ಮಾಡು, ಕಾಲ್ ಮಾಡು, ಯಾಕೆ ಹಿಂಗಿದೆಯಾ, ಯಾಕೆ ಹಿಂಗಾಗ್ತು, ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಹಿಂಗಾಯ್ತು, ಈ ಥರದ ಪ್ರಶ್ನೆಗಳನ್ನ ರಿಪೀಟ್ ಆಗಿ ಕೇಳ್ತಾ ನಿಮ್ಮ ಪರ್ಸನನ್ನ ಬೆನ್ ಹತ್ತೋದಿಕ್ಕೆ ಹೋಗಬೇಡಿ. ಓಕೆನಾ? ಪ್ರೀತಿ ನಿಜವಾಗಿದ್ರೆ ಈಗೋ ಅನ್ನೋಂಥದ್ದು ಏನಿದೆ ಅದು ದೀರ್ಘಕಾಲ ನಿಲ್ಲೋದಿಲ್ಲ. ಈಗೋಗೆ ಒಂದು ಪುಲಿಸ್ ಸ್ಟಾಪ್ ಅನ್ನೋಂಥದ್ದು ಇದ್ದೇ ಇರುತ್ತೆ ಪ್ರೀತಿ ನಿಜವಾಗಿದ್ರೆ. ಓಕೆನಾ? ಸೊ ಫೈನಲ್ ಆಗಿ ಇಲ್ಲಿ ಬರ್ತಿರೋಂಥ ಮೆಸೇಜ್ ಬಂದು, ನಿಮ್ಮ ಸಂಬಂಧ ಒಂದು ಪರೀಕ್ಷೆ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಯಾರು ಮೊದಲು ಮೆಸೇಜ್ ಮಾಡ್ತಾರಲ್ವಾ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ. ಫಸ್ಟ್ ಆಫ್ ಆಲ್, ಓಕೆ, ಯಾರು ನನಗೆ ಫಸ್ಟ್ ಮೆಸೇಜ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಮೊದಲು ತಮ್ಮ ಈಗೋ ಬಿಡ್ತಾರೆ ಅದು ಮುಖ್ಯ ಆಗಿದೆ. ಇಲ್ಲಿ ಎನರ್ಜಿ ನೋಡಿದಾಗ ಈಗೋ ನಿಮ್ಮ ಪರ್ಸನಲ್ಲೂ ಇದೆ, ನಿಮ್ಮಲ್ಲೂ ಇದೆ ಆ ಈಗೋ. ಓಕೆನಾ? ಸೊ ಅದಕ್ಕೆ ಇಲ್ಲಿ ಬರ್ತಿರುವಂಥದ್ದು ಈಗೋ ಎನರ್ಜಿ ತುಂಬಾ ಹೈ ಆಗಿ ಇವತ್ತಿನ ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಅದಕ್ಕೆ ಫೈನಲ್ ಮೆಸೇಜ್ ನಿಮಗೆ ಇಲ್ಲಿ ಯೂನಿವರ್ಸ್ ಇಂದ ಬರ್ತಿರುವಂತ ಗೈಡೆನ್ಸ್ ಕೂಡ ಇಲ್ಲಿ, ಯಾರು ಮೊದಲು ಮೆಸೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಮುಖ್ಯ ಅಲ್ಲ, ಯಾರು ಮೊದಲು ತನ್ನ ಈಗೋವನ್ನ ಬಿಡ್ತಾರೆ ಅದು ತುಂಬಾನೇ ಇಂಪಾರ್ಟೆಂಟ್, ಮುಖ್ಯ ಆಗಿದೆ. ಓಕೆ, ಈ ಪ್ರೀತಿ ಏನಿದೆ ಅದು ಸ್ಲೋಲಿ ಗೆಲ್ಲುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಓಕೆ, ಸೊ ಎಸ್, ಇವತ್ತಿನ ರೀಡಿಂಗ್ ಇದಾಗಿತ್ತು. ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಇವತ್ತಿನ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸ್ತೀರಾ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಅವರಿಗೆಲ್ಲರಿಗೂ ಕೂಡ ಹೀಲಿಂಗ್ ಪವರ್, ಹೀಲಿಂಗ್ ಎನರ್ಜಿ ಖಂಡಿತವಾಗಿಯೂ ತಲುಪತ್ತೆ. ಸೊ ಚಿಂತೆ ಮಾಡಿಬಿಡಿ, ನಿಮ್ಮೆಲ್ಲರ ಪ್ರೀತಿ ಸರಿ ಆಗೇ ಆಗುತ್ತೆ. ಓಕೆ, ಸೊ ಯಾರೆಲ್ಲ ಇವತ್ತಿನ ದಿನ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಂಬಂಧ ಆದಷ್ಟು ಬೇಗ ಸರಿಯಾಗಲಿ, ಹೀಲ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಗಾಡ್ ಬ್ಲೆಸ್ ಯು ಆಲ್.